ಇವ್ರು ಮಾಡೋ ಬಿರಿಯಾನಿ ಅದೆಷ್ಟೇ ಕೆಜಿ ಆಗಿದ್ರು 1 ರಿಂದ 1.5 ಅವರ್ ಒಳಗಡೆ ಖಾಲಿ ಆಗ್ಬಿಡುತ್ತೆ. ಅಥೆಂಟಿಕ್ ಚೆನ್ನೈ ಸ್ಟೈಲ್ ಬಿರಿಯಾನಿ ಇಲ್ಲಿ ಸಿಗುತ್ತೆ ಗುರು. ಅದರಲ್ಲೂ ಚಿಕನ್ ಬಿರಿಯಾನಿನ ಬರೀ 110 ರೂಪಾಯಿ ಕೊಡ್ತಾ ಇದ್ದಾರೆ, ಕಬಾಬ್ನ 100 ರೂಪಾಯಿ ಕೊಡ್ತಾ ಇದ್ದಾರೆ. ಯಾವ ಜಾಗ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ HRBR ಲೇಔಟ್ 3rd ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ದಿ ಪಾಂಡ್ಯಾಸ್ ಬಿರಿಯಾನಿ ಅನ್ನೋ ಈ ಕಾರ್ಟ್ಗೆ ನಾನು ಕೂಡ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ಏನೇ ಹೇಳಿ ಗುರು, ಇಲ್ಲಿನ ಜನ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಬಿರಿಯಾನಿ ಬರೋದಕ್ಕೆ ಮುಂಚೆನೆ ಕ್ಯೂ ಮಾಡಿ ನಿಂತ್ಕೊಂಡಿದ್ರು. ಟೋಕನ್ ಒಂದು ಕ್ಯೂ, ತಗೊಳ್ಳೋದಕ್ಕೊಂದು ಕ್ಯೂ. ಆದ್ರೂ ಅಣ್ಣ ಬಿರಿಯಾನಿನ ಸ್ವ್ಯಾಗ್ ಅಲ್ಲಿ ಪಾರ್ಸಲ್ ಮಾಡ್ತಾರದ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗ್ತಾ ಇತ್ತು. ಯಾರ ಕೈಯಲ್ಲಿ ನೋಡಿದ್ರು 1 ಪ್ಲೇಟ್ ಕಬಾಬ್ ಕೂಡ ಇತ್ತು. ಇಲ್ಲಿನ ಕಬಾಬ್ನ ನಾನು ಹೈಲಿ ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಇವರ ಕಬಾಬು ಬಹಳ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಸಾಕಾಗಿರುತ್ತೆ ಗುರು ತಿನ್ನೋದಕ್ಕೆ. ಅದ್ರ ಜೊತೆಗೆ ನಾವು ಕೂಡ 1 ಪ್ಲೇಟ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಇಲ್ಲಿನ ಬಿರಿಯಾನಿ ಟೇಸ್ಟು ವರ್ತ ಅಥವಾ ಹೈಪ ಅಂತ ಕೇಳಿದ್ರೆ ನನ್ನ ಪ್ರಕಾರ ವರ್ತು ಗುರು. ಬಿಸಿ ಬಿಸಿಯಾಗಿ ಇಲ್ಲೇ ಬಂದು ಆ ಬಿರಿಯಾನಿನ ಟ್ರೈ ಮಾಡಿ ನೋಡಿ, ಪಕ್ಕಾ ಫಿದಾಗೋದಂತೂ ಗ್ಯಾರಂಟಿ. ಕ್ವಾಲಿಟಿ ಆಫ್ ದ ಪೀಸಸ್ಸು ಅಷ್ಟೇ ಸಾಫ್ಟ್ ಆಗಿ ಟೆಂಡರ್ ಆಗಿ ಸಕ್ಕದಾಗಿತ್ತು. ಇನ್ನು ರೈಸ್ ಅಲ್ಲಿ ಮೈಲ್ಡ್ ಇನ್ ಫ್ಲೇವರು, ಆರಾಮಾಗಿ ಒಬ್ರು 1 ಪ್ಲೇಟ್ ಫುಲ್ ತಿನ್ಬೋದು. ಜನ ಅಂತೂ ಇಷ್ಟಪಟ್ಟು ತಿಂತಾ ಇದ್ರು. ಕಬಾಬ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಜಾಗ ನೆನಪಿದೆಯಲ್ಲ, ದಿ ಪಾಂಡ್ಯಾಸ್ ಬಿರಿಯಾನಿ ಮಿಸ್ ಮಾಡದೆ ವಿಸಿಟ್ ಮಾಡಿ.